ನನ್ನ ಹೆಂಡತಿಗೆ ನಾನು ದಿನ ಬಂಗಾರವನ್ನು ತಂದು ಕೊಡಲ್ಲ. ನನ್ನ ಹೆಂಡತಿಗೆ ನಾನು ಪ್ರತಿ ದಿವಸವೂ ಕೂಡ ಸೀರೆಯನ್ನು ತಂದು ಕೊಡಲ್ಲ. ನನ್ನ ಹೆಂಡತಿಯನ್ನು ಪ್ರತಿ ದಿವಸವೂ ಕೂಡ ಹೋಟೆಲಿಗೂ ಕರ್ಕೊಂಡು ಹೋಗಲ್ಲ, ಸಿನಿಮಾಕ್ಕೂ ಕರ್ಕೊಂಡು ಹೋಗಲ್ಲ. ಹಾಗಾದ್ರೆ ನನ್ನ ಹೆಂಡತಿಯನ್ನು ಸಂತೋಷದಿಂದ ಇಡೋದು ಹೇಗೆ ಅಂತ ನಾನು ಇದ್ರ ಬಗ್ಗೆನೇ 1 ತಾಸು ಭಾಷಣ ಮಾಡಿದ್ದೆ. ಅದು ಬೇರೆ ವಿಷಯ, ಬೇಡಬಿಡಿ. ಹೆಂಡತಿಯನ್ನು ಸುಖವಾಗಿ ಇಡುವಂಥದ್ದು ಹೇಗೆ ಅಂತ ಗೂಗಲಿಗೂ ಗೊತ್ತಿಲ್ವಂತೆ, ಯಾರಿಗೂ ಗೊತ್ತಿಲ್ವಂತೆ, ಆ ರಹಸ್ಯ ಯಾರಿಗೂ ಗೊತ್ತಿಲ್ವಂತೆ. ನೀವು ಬೆಳಿಗ್ಗೆ ಎದ್ದು ನಿಮ್ಮ ಹೆಂಡತಿಗೆ ಒಂದು ಗುಡ್ ಮಾರ್ನಿಂಗ್ ಅಂತೇಳಿ ಅಥವಾ ಚೆನ್ನಾಗಿದೆಯಾ ಅಂತೇಳಿ ಕೇಳಿ, ಇದು ಒಂದು ಭಾಗ. ಎರಡನೇದು, ಇವತ್ತು ಏನ್ ಮಾಡಿದೀಯ, ತಿಂಡಿ ಏನ್ ಮಾಡಿದೀಯಾ ಅಂತ ನಾವು ಕೇಳ್ತೀವಿ. ಅವಳು ಇಂಥದ್ದು ಮಾಡಿದೀಯ ಅಂತ ಹೇಳ್ತಾರೆ. ತಿಂಡಿ ಎಲ್ಲ ತಿಂದ ನಂತರ ನಾನೇನಾದ್ರೂ ಇವತ್ತು ಪಾತ್ರ ತೊಳಿಲಿಕ್ಕೆ ಏನಾದ್ರು ಹೆಲ್ಪ್ ಮಾಡ್ಲಾ ಅಂತ ಕೇಳಿ ಅಂತ. ನಿಜಕ್ಕೂ ಹೇಳ್ತೇನೆ, ಗಂಡಸ ಮುಖ ನೋಡ್ಕೊಂಡು ಹೇಳ್ಬೇಕು ಇದನ್ನು. ಇದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಯಾವುದೂ ಇಲ್ಲ. ಇದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟೇ ಯಾವುದಿಲ್ಲ. ನಾವು ಗಂಡಸರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನುವಂಥದ್ದನ್ನು ನಾನು ಗಮನಿಸ್ತೇನೆ, ಇನ್ಕ್ಲೂಡಿಂಗ್ ಮೀ. ನಾನು ಹೇಳೋದು, ಬರ್ತೀವಿ, ತಿಂಡಿ ತಿಂತೀವಿ, ಹೊರಟೋಗ್ತೀವಿ. ಚೆನ್ನಾಗಿತ್ತು ಅಂತಲೂ ಹೇಳಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ. ಚೆನ್ನಾಗಿದೆ ಅಂತೇಳಿ ಒಂದು ಒಳ್ಳೆ ಇವತ್ತು ಚೆನ್ನಾಗಿ ಮಾಡಿದೀಯಮ್ಮ ಇವತ್ತು ಅಂತೇಳಿ ಒಂದು ಕಾಂಪ್ಲಿಮೆಂಟ್, ಒಂದು ಸಣ್ಣ ಕಾಂಪ್ಲಿಮೆಂಟ್ ಕೊಡಲ್ಲ. ಪಾಪ ಅವಳು ಎಷ್ಟು ಕಷ್ಟಪಟ್ಟು ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಳ್ದೇನೆ ಗಂಡ ಬರ್ತಾನೆ ಅಂತ ಹೇಳಿ ಮಧ್ಯಾಹ್ನ ಊಟ ಮಾಡಿರ್ತಾಳೆ. ನಾವು ಗಬಗಬ ಅಂತೇಳಿ ತಿಂದು ಹಾಗೆ ಹೊರಟೋಗ್ತೀವಿ ಹೊರತು, ಇವತ್ತು ಚೆನ್ನಾಗಿತ್ತಮ್ಮ, ಬಹಳ ಚೆನ್ನಾಗಿತ್ತು ಇವತ್ತು ಚಟ್ನಿ ನೀನು ಒಗ್ಗರಣೆ ಹಾಕಿದ್ದೆ ನೋಡೋ, ಫ್ಯಾಂಟಾಸ್ಟಿಕ್. ಅಥವಾ ಇವತ್ತು ಆ ಈರುಳ್ಳಿ ಎಷ್ಟು ಹದವಾಗಿ ನೀನು ಇವತ್ತು ಎಣ್ಣೆಯಲ್ಲಿ ಇದು ಮಾಡಿದ್ದೆ, ಚೆನ್ನಾಗಿತ್ತು ಇವತ್ತು, ಸಾಕು ಅಂತ. ಎರಡನೇದಾಗಿ, ನಾನು ಅಪರೂಪಕ್ಕೊಮ್ಮೆ ಖಂಡಿತವಾಗಿ ನನ್ನ ನಂಬಬೇಕು ಅಂತ ನಾನು ನನ್ನ ಹೆಂಡತಿ ಹತ್ರ ಕೇಳಿದೆ, ನಾನು ಏನಾದ್ರು ನೆಲ ಒರೆಸ್ಲಿಕ್ಕೆ ಬರಬೇಕಾ ಅಂತ. ಕೆಲಸದಳು ಬರಲ್ಲ, ಒಂದು ದಿವಸ ಕೆಲಸದಳು ಬರಲ್ಲ. ನಿಮಗೆ ಆ ದಿವಸ ಇಡೀ ಮನೆ ಎಲ್ಲ ಹೈರಾಣ ಆಗ್ಬಿಡುತ್ತೆ. ನಿಮಗೆ ಕೆಲಸದವಳು ಬರೋದಿದ್ದ ದಿವಸ ಒಂದು ಕಡೆ ಪಾತ್ರೆ ಬಿದ್ದಿರತ್ತೆ, ವಸ್ತ್ರ ಬಿದ್ದಿರತ್ತೆ, ಅಡಿಗೆ ಮಾಡಬೇಕು, ಮಗನ ಸ್ಕೂಲಿಗೆ ಕಳಿಸ್ಬೇಕು, ಗಂಡನಿಗೆ ಆಫೀಸಿಗೆ ಕಳಿಸ್ಬೇಕು. ನೀವು ಮಾಡ್ಬೋದಾ ಅಂತ. ನಾನು ಪಾತ್ರೆ ತೊಳ್ಕೊಳ್ಳ, ನೆಲ ಒರೆಸ್ಲಿಕ್ಕೆ ಹೆಲ್ಪ್ ಮಾಡ್ಲಾ, ಮಾಡ್ತಿರೋ ಬಿಡ್ತಿರೋ, ದಟ್ ಇಸ್ ಡಿಫ್ರೆಂಟ್. ಮಾಡ್ಲಾ ಅಂತ ಕೇಳೋದಿದೆಯಲ್ಲ, ಅದು ಯಾವುದು ಬೇಡ ಅಂತ. ಗಂಡನಾದವನು ನಿನ್ನ ತಾಯಿ ಅಥವಾ ನಿನ್ನ ತಂದೆ ನನ್ನ ಕನಸಿನಲ್ಲಿ ಬಂದಿದ್ರು ಅಂತ ಹೇಳಿ ಅಂತ. ಬರ್ತಾರ ಬಿಡ್ತಾರ, ದಟ್ ಇಸ್ ಡಿಫ್ರೆಂಟ್. ನಿನ್ನ ತಾಯಿ ಅಂದ್ರೆ ನನ್ನ ಅತ್ತೆ, ನಿನ್ನ ತಾಯಿ ಇವತ್ತು ಕನಸಿನಲ್ಲಿ ಬಂದಿದ್ದಾರಮ್ಮ ಅಂತ ಹೇಳಿದ್ವಿ. ಬಹಳ ಸಂತೋಷ ಆಗತ್ತೆ, ಹೆಂಡತಿಗೆ ಬಹಳ ಸಂತೋಷ ಆಗತ್ತೆ. ಹೇಳಲ್ಲ ಅಂತ ನಾವು. ಅಂದ್ರೆ ಅವಳು ಹೇಗೆ ಇದ್ರೂ ಅವಳು ನನ್ನ ಹೆಂಡತಿ ಆಗಿರೋದ್ರಿಂದ ಹೇಗೆ ಬೇಕಾದ್ರೂ ನಡೆಸ್ಕೊಳ್ಬೋದು ಅವಳನ್ನು. ಟೇಕನ್ ಫಾರ್ ಗ್ರಾಂಟೆಡ್. ಇಟ್ ಈಸ್ ವೆರಿ ವೆರಿ ಬ್ಯಾಡ್. ನಾವು ನೋಡಿ, ವರ್ಷದಲ್ಲಿ ಈಗಾಗಲೇ ಹೇಳಿದ್ನಲ್ಲ, ಒಂದ್ಸಲೂ ನಾವು ಒಡವೆ ತಂದು ಕೊಡಲ್ಲ, ಅಥವಾ 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಅಂತ ತಂದು ಕೊಡ್ತೀವಿ. ದಿನ ಯಾರ ಮನೆಯಲ್ಲೂ ಸೀರೆ ತಂದು ಕೊಡಲ್ಲ, ಯಾರ ಮನೆಯಲ್ಲೂ ಸಿನಿಮಾಗೆ ಕರ್ಕೊಂಡು ಹೋಗಲ್ಲ, ಹೋಟ್ಲಿಗೆ ಕರ್ಕೊಂಡು, ನಿಮ್ಮನ್ನು ಕಾರ್ ಕೊಡಿಸಲ್ಲ, ಏನನ್ನೂ ಕೊಡಿಸಲ್ಲ. ನಾವು ಮಾಡಬಹುದಾದಂತ ಒಂದು ಸರಳ ಸಂಗತಿ ಏನು ಅಂತಂದ್ರೆ, ಗುಡ್ ವರ್ಡ್ಸ್, ಗುಡ್ ಇಂಟೆನ್ಷನ್, ವಿತ್ ಗುಡ್ ಇಂಟೆನ್ಷನ್. ನಾಟಕದಿಂದ ಕೇಳುವಂಥದ್ದಲ್ಲ, ವಿತ್ ಗುಡ್ ಇಂಟೆನ್ಷನ್. ನಾವು ಇಷ್ಟೆಲ್ಲ ನಮ್ಮ ಹತ್ರ ಇವತ್ತು ಫೋನ್ ಇದೆ, ಎಲ್ಲರ ಹತ್ರ ಫೋನ್ ಇದೆ. ಇವತ್ತು ಫೋನ್ ಇಲ್ಲದೆ ಇದ್ದವನೇ ಮಹಾಪಾಪಿ, ದತ್ತದೃಷ್ಟ ಅಂತ ಹೇಳ್ಬೋದು. ಅವನಿಗೆ ಒಬ್ಬೊಬ್ಬರಿಗೆ ಒಂದೊಂದಲ್ಲೇ 2-3 ಫೋನ್ಗಳು. ಆದ್ರೆ ನಾವು ಎಂದಾದರೂ ಕೂಡ ಒಬ್ಬನಿಗೆ ಫೋನ್ ಮಾಡ್ತೀವ ಅಂತ ನೋಡಿ ಅಂತ. ನಿಮಗೆ ಬರುವ ಫೋನ್ಗಳನ್ನು ನೋಡಿ, ನೀವು ಮಾಡುವಂಥ ಫೋನ್ ನೋಡಿ. ನಿಮಗೆ ಬರುವ ಫೋನ್, ಈ ಸಾಲ ಕೊಡ್ತೀವಿ ಅಂತ ಹೇಳೋರು, ಇನ್ಶೂರೆನ್ಸ್, ಅದನ್ನೆಲ್ಲ ಬಿಟ್ಬಿಡಿ, ಈ ತರ ಇದು ಬಿಟ್ಬಿಡಿ. ನಿಮಗೆ ಬರುವ ಫೋನ್ಗಳು ದಿನಕ್ಕೆ 5 ಫೋನ್ಗಿಂತ 10 ಫೋನ್ ಬರುತ್ತೆ ಅವರೇಜ್. ನೀವು ಮಾಡುವಂಥದ್ದು ಕೂಡ 5ರಿಂದ 10 ಫೋನ್ ಬರುತ್ತೆ. ನಮಗೊಂದು ಕನಿಷ್ಠ ಅಂತಂದ್ರೆ 500 ಜನ ಸ್ನೇಹಿತರು ಅಥವಾ ಪರಿಚಯದವರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬರಿಗೂ ಕೂಡ ನಾವು ಫೋನ್ ಮಾಡಲ್ಲ ಅಂತ, ಕೆಲಸವಿಲ್ಲದೆ ಫೋನ್ ಮಾಡಲ್ಲ. ನನಗೆ ಬರುವ ಫೋನು ಅವನಿಗೇನೋ ಲಾಭ ಆಗಿರಬೇಕು, ನಾವು ಮಾಡುವ ಫೋನು ನನಗೇನೋ ಲಾಭ ಆಗಿರಬೇಕು. ಇದು ಬಿಟ್ರೆ ಮತ್ತೆ ಬೇರೆ ಉದ್ದೇಶಗಳಿಗೋಸ್ಕರ ನಾವು ಯಾರು ಕೂಡ ಫೋನ್ ಮಾಡಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.